DRDO ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರುವಂತಹ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಯಾವುದ್ಯಾವುದಕ್ಕೆ ಕರೆದಿದ್ದಾರೆ ಅಂದರೆ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಬಿ ಮತ್ತು ಟೆಕ್ನಿಷಿಯನ್ ಎ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇದಕ್ಕೆ ಯಾರ್ಯಾರು ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತಂದರೆ BSc ಹಾಗೂ ಬಹಳ ಮುಖ್ಯವಾಗಿ ಡಿಪ್ಲೊಮೊ ಮತ್ತು ITIನವರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ. ಬನ್ನಿ ಇನ್ನು ಕೆಲವೇ ನಿಮಿಷದಲ್ಲಿ ಎಲ್ಲ ವಿವರಗಳನ್ನು ತಿಳ್ಕೊಳ್ತಾ ಹೋಗಿ. ಈ ಮಾಹಿತಿಯನ್ನು ನಿಮಗೆ ತರ್ತಿರೋದು ಐ ಆಮ್ ಫಾರ್ ಕೆರಿಯರ್ ಚಾನಲ್ಲು. ಇದರ ಸ್ಲೋಗನ್ ಏನು ಅಂತಂದರೆ ಮೈ ಪಾತ್ ಮೈ ಫ್ಯೂಚರ್. ಇಲ್ಲಿ ನಿಮಗೆ ಕನ್ನಡದಲ್ಲಿ ಮಾಹಿತಿ ಸಿಗುತ್ತೆ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತಿ. ಇದರಿಂದ ನಿಮಗೆ ನಿರಂತರವಾಗಿ ಉದ್ಯೋಗ ಮಾಹಿತಿ ಸಿಗ್ತಲೇ ಹೋಗುತ್ತೆ. ಲಾಸ್ಟ್ ಡೇಟ್ ಅಂದರೆ ಅದು ಬಹಳ ಮುಖ್ಯ ಇರುತ್ತೆ. 1 ಜನವರಿ 2026 ಅಂತ ಕೊಟ್ಟಿದ್ದಾರೆ. ಅಷ್ಟರ ಒಳಗೆ ನೀವು ಅರ್ಹರಿದ್ದರೆ ನಿಮಗೆ ಈ ಪೊಸಿಷನ್ಸ್ಗಳಿಗೆ ನೀವು ಇಷ್ಟ ಆಯಿತು ಅಂದರೆ ನೀವು ಕೂಡಲೇ ಅರ್ಜಿಗಳನ್ನು ಸಲ್ಲಿಸಿ. ಮೊದಲನೇದಾಗಿ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ಏನಿದೆ ಬಿ ಪೊಸಿಷನ್, ಅದರ ಸಂಬಳ ಎಷ್ಟು ಅಂತಂದರೆ 35,400ರಿಂದ ಶುರುವಾಗುತ್ತೆ. 35,400ಕ್ಕೆ HRA DI ಎಲ್ಲ ಸೇರಿದ್ರೆ ಉತ್ತಮವಾದಂಥದ್ದಾಗತ್ತೆ. ಹಾಗಾಗಿ ಕೈ ತುಂಬ ಸಂಬಳ ಬರುವ ಹುದ್ದೆಗೆ ನೀವು ಅರ್ಜಿಗಳನ್ನು ಸಲ್ಲಿಸಿ. ಇಲ್ಲಿ ಒಂದು ವಿಚಾರ ತಿಳ್ಕೊಳ್ಬೇಕಾಗಿರೋದು, ಅವ್ರೇನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಎಜುಕೇಷನ್ ಕ್ವಾಲಿಫಿಕೇಷನ್ನು, ಅದಕ್ಕಿಂತ ಹೆಚ್ಚಿನದು ನೀವು ಇರೋದಾದರೆ ನೀವು ಅದನ್ನು ಕೋಟ್ ಮಾಡಿದ್ರೆ ನಿಮಗೆ ಇಂಟರ್ವ್ಯೂಗೆ ಕನ್ಸಿಡರ್ ಮಾಡಲ್ಲ ಅನ್ನೋದನ್ನು ಅವ್ರು ಹೇಳ್ತಿದ್ದಾರೆ. ಅವರು ಯಾವ ಕ್ವಾಲಿಫಿಕೇಷನ್ ಕೇಳ್ತಾರೆ ಆ ಕ್ವಾಲಿಫಿಕೇಷನ್ನೇ ನೀವು ಮೆನ್ಷನ್ ಮಾಡಿ ಕೆಲಸಕ್ಕೆ ಅರ್ಹರಾಗಬೇಕು ಅನ್ನೋದನ್ನು ಅವರು ಹೇಳ್ತಿದ್ದಾರೆ. ಇಲ್ಲಿ ಎಜುಕೇಷನ್ ಅಂತ ಬಂದಾಗ ಯಾರ್ಯಾರು ಅಂತಂದರೆ ಡಿಪ್ಲೊಮೊ ಮತ್ತು BSc ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಬೋದು. ಆಲ್ರೆಡಿ ನಾವು ನೋಡಿದ್ವಿ ಸಂಬಳ ತುಂಬ ಚೆನ್ನಾಗಿದೆ. ಬೇಸಿಕ್ಗೆ HRA DA ಎಲ್ಲ ಸೇರಿದ್ರೆ ಉತ್ತಮವಾದಂಥ ಸಂಬಳ ಇದು. ಇಲ್ಲಿ ಡಿಪ್ಲೊಮೊ ಇನ್ ಆಟೋಮೊಬೈಲ್, ಕೆಮಿಕಲ್, ಕೆಮಿಸ್ಟ್ರಿ, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಬರೀ ಎಲೆಕ್ಟ್ರಿಕಲ್ಲು, ಜಿಯೋಲಜಿ, ಇನ್ಸ್ಟ್ರುಮೆಂಟೇಷನ್ನು, ಮೆಕ್ಯಾನಿಕಲ್, ಮೆಟಲರ್ಜಿ, ಲೈಬ್ರರಿ ಸೈನ್ಸ್, ನಲ್ಲಿ ಡಿಪ್ಲೊಮಾ ಮಾಡಿರೋರು ನೀವು ಎಲಿಜಿಬಲ್ ಅಂತ ಅವರು ಹೇಳ್ತಿದ್ದಾರೆ. ಹಾಗೆ BScಗೆ ಬಂದಾಗ ಫಿಸಿಕ್ಸು, ಕೆಮಿಸ್ಟ್ರಿ, ಜಿಯಾಲಜಿ, ಮ್ಯಾಥಮೆಟಿಕ್ಸು, ಸೈಕಾಲಜಿ ಮಾಡಿರುವಂತಹ BSc ಸ್ಟೂಡೆಂಟ್ಸು ನೀವು ಎಲಿಜಿಬಲ್ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಇನ್ನು ಎರಡನೇ ಹುದ್ದೆಗೆ ಬಂದಾಗ ಟೆಕ್ನಿಷಿಯನ್ ಎ ಹುದ್ದೆ, ಅದು 19,900ರಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ HRA DA ಎಲ್ಲ ಸೇರಿದ್ರೆ ಉತ್ತಮವಾದಂಥ ಸಂಬಳ ಸಿಗುತ್ತೆ. ಬಹಳ ಮುಖ್ಯವಾಗಿ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಮೆಡಿಕಲ್ ಬೆನಿಫಿಟ್ಸು, ಇತರೆ ಬೆನಿಫಿಟ್ಸ್ಗಳು ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡ್ಕೊಬೇಡಿ. ಇದಕ್ಕೂ ಅವರು ಹೇಳ್ತಿದ್ದಾರೆ, ಅವ್ರು ಏನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಆ ಹುದ್ದೆಗೆ ಅಷ್ಟಕ್ಕೆ ಮಾತ್ರ ನೀವು ಸಲ್ಲಿಸಿ ಕೆಲಸ ತಗೊಳ್ಳಿ ಅಂತಿದ್ದಾರೆ. ಎಜುಕೇಷನ್ ಇಲ್ಲಿ ಅವ್ರು ಏನು ಹೇಳ್ತಿರೋ ಅಂದರೆ ಡಿಪ್ಲೊಮಾದ ITI ಇನ್ ಬುಕ್ ಬೈಂಡರು, ಕಾರ್ಪೆಂಟರು, CNC ಆಪ್ರೇಟರು, ಕೋಪಾ ಅಥವಾ ಡ್ರಾಫ್ಟ್ಸ್ಮನ್, ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ಸ್ ಫಿಟ್ಟರ್, ಮೆಷಿನಿಸ್ಟ್, ಮೆಕ್ಯಾನಿಕ್, ಆಪ್ಟಿಕಲ್ ವರ್ಕರ್, ಫೋಟೋಗ್ರಾಫರ್, ಶೀಟ್ ಮೆಟಲ್ ವರ್ಕರು, ಸರ್ವೈಯರ್, ಟರ್ನರು ಮತ್ತು ವೆಲ್ಡರು. ಇಷ್ಟುನಲ್ಲಿ ನೀವೇನು ಕೋರ್ಸ್ಗಳು ಮಾಡ್ಕೊಂಡಿದ್ರೆ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಅನ್ನೋದನ್ನು ಅವರು ತಿಳಿಸಿದ್ದಾರೆ. ವಯಸ್ಸಿಗೆ ಬಂದಾಗ 18ರಿಂದ 28 ಒಳಗಡೆನೇ ಇರಬೇಕು ಅಂತಾರೆ. ಇದು ಕೇಂದ್ರ ಸರ್ಕಾರದ್ದಾಗಿರೋದ್ರಿಂದ ಅಪ್ಪರ್ ಏಜ್ ಲಿಮಿಟ್ನಲ್ಲಿ ಏನಾದರೂ ರಿಲ್ಯಾಕ್ಸೇಷನ್ ಬೇಕು ಅನ್ನೋದಾದರೆ ಅದಕ್ಕೂ ನೀವು ಅರ್ಜಿಗಳನ್ನು ಸಲ್ಲಿಸ್ಬೇಕಾಗತ್ತೆ. ಅದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗ್ತಾ ಹೋಗುತ್ತೆ. ಎಕ್ಸಾಮಿನೇಷನ್ ಸೆಂಟರ್ಸಕ್ಕೆ ಪರೀಕ್ಷಾ ಕೇಂದ್ರಗಳು ಇಡೀ ಭಾರತದಲ್ಲಿದೆ. ಕರ್ನಾಟಕದ ಮಟ್ಟಿಗೆ ಬೆಂಗಳೂರು, ಮೈಸೂರು, ಮಂಗಳೂರು ಮತ್ತು ಹುಬ್ಬಳ್ಳಿನಲ್ಲಿ ಅವರು ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ನಿಮಗೆ ವೆಬ್ಸೈಟು ಮತ್ತು ಅಡ್ವರ್ಟೈಸ್ಮೆಂಟ್ ಅಥವಾ ನೋಟಿಫಿಕೇಷನ್ ಲಿಂಕ್ಗಳು ಬೇಕಾಗತ್ತೆ. ಅದು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ, ಅಲ್ಲಿ ನಾನು ಎಲ್ಲವನ್ನು ಕೊಟ್ಟಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದು ಗೊತ್ತಿದೆ ಅಲ್ವಾ? ಲಿಂಕ್ ಮುಖೇನವೇ ಈ ವಿಡಿಯೋನ ನೋಡಿದಾಗ ವಿಡಿಯೋ ಕೆಳಗಡೆ ಟೈಟಲ್ಸ್ ಇರುತ್ತಲ್ಲ, ಅದರ ಕೆಳಗಡೆ ನೀವು ಮೋರ್ ಅನ್ನೋ ಪದ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕ್ಗಳು ಇದೆ.
ನಿಮ್ಮಲ್ಲಿ ಕೇಳೋದು ಇಷ್ಟೇನೆ, ಈ ಅಡ್ವರ್ಟೈಸ್ಮೆಂಟ್ ಅಥವಾ ನೋಟಿಫಿಕೇಶನ್ ಇದೆಯಲ್ಲ, ಇದನ್ನು ಕನಿಷ್ಠ 2 ಬಾರಿ ಆದರೂ ಓದೋದಾಗ ನಿಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಏನು ಅಂದರೆ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ, ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ಸ್ಟೆಪ್ಸ್ಗಳಿರುತ್ತೆ ಅದ್ರ ಬಗ್ಗೆ ತಿಳಿಯುತ್ತೆ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ, ಮತ್ತು ಇತರ ಇನ್ಸ್ಟ್ರಕ್ಷನ್ಸ್ಗಳು, ಎಜುಕೇಷನ್ ಬಗ್ಗೆ ಬಹಳಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ನೀವು ನೋಟಿಫಿಕೇಷನ್ ಅಥವಾ ಅಡ್ವರ್ಟೈಸ್ಮೆಂಟ್ನ ಕನಿಷ್ಠ 2 ಬಾರಿನಾದರೂ ಓದಲೇಬೇಕಾಗಿರುತ್ತೆ. ಓದಿ. ಈ ಮಾಹಿತಿಯನ್ನು ನಿಮಗೆ ತರ್ತಾ ಇರೋವಂಥದ್ದು IM4Career ಚಾನಲ್. ನೀವು ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಒತ್ತೋದ್ರಿಂದ ನಿರಂತರವಾಗಿ ಉದ್ಯೋಗ ಮಾಹಿತಿ ಸಿಗ್ತಲೇ ಹೋಗುತ್ತೆ. ಬಹಳ ಮುಖ್ಯವಾಗಿ ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.